ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವ್ನ ಹಳೆ ಕತೆಗಳೆಲ್ಲ ಇವಾಗ ಒಂದು ಚೆನ್ನಾಗಿದ್ದಾನೆ. ನಾನು ಪ್ಲಸ್ ಇಲ್ಲ, ಬಟ್ ಇವಾಗ ಅಲ್ಲಿದ್ದ ಬೇಜಾರು ಅನ್ಸುತ್ತೆ. ಬಟ್ ಒಂದು ಹಳೇದೆಲ್ಲ ನೋಡಿದಾಗ ಅವ್ನು ತುಂಬ ಯಾಮಾರಿಸಿದ್ದಾನೆ, ಅದೆಲ್ಲ ಇದೆ, ಅವೆಲ್ಲ ಮರಿಬಾರ್ದು. ಅದೆಲ್ಲ ತಲೆಯಲ್ಲಿ ಅವ್ನು ತುಂಬ ಮೈಂಡ್ ಗೇಮ್ ಆಡ್ತಾ ಇದ್ದಾನೆ. ಐ ಡೋಂಟ್ ನೋ, ಗೆಲ್ಲೋ ಕಂಟೆಸ್ಟೆಂಟ್ ಅಂತಲ್ಲ, ಒಂದು ಆಟ ಆಡಿದ್ದು ನೆನಪಿಲ್ಲ ಅವನು, ಒಂದು ಏನೋ ಮಾಡಿದ್ದು, ಬರೀ ಸಿಂಪತಿಯಿಂದ ಓಡ್ತಾ ಇದ್ದಾನೆ ಇಷ್ಟು ದಿನ. ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಆ್ಯಕ್ಚುಲಿ ಯಾರೂ ಇಷ್ಟ ಆಗಲ್ಲ. ಬೇರೆ 9 ಸೀಸನ್ ಕಂಪೇರ್ ಮಾಡಿದ್ರೆ ಈ ಸತಿ ಬರೀ ಜಗಳ ಗಲಾಟೆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಒಂಥರ ದ್ವೇಷ ಆ ಥರನೇ ಜಾಸ್ತಿ ಆಗ್ಬಿಟ್ಟಿದೆ. ಯಾರೂ ಆ್ಯಕ್ಚುಲಿ ಚೆನ್ನಾಗಿಲ್ಲ. ತುಂಬ ಆ ಟೈಮಿಗೆ ಹೆಂಗ ತಿಂಗಳ ವಾರ ಕಳೀತಾ ಇದ್ದಾರೆ. ಇನ್ನೂ ಫಸ್ಟ್ ಸೀಸನ್ದು ಆ ಗುರೂಜಿ ಅರುಣ್ ಸಾಗರ್ ಇವತ್ತಿಗೂ ನೆನಪಿದ್ದಾರೆ, 10 ವರ್ಷ ಆದರೂ. ಐ ಡೋಂಟ್ ಥಿಂಕ್ ಇವ್ರನ್ನೆಲ್ಲ ಯಾರು ಒಳ್ಳೇದಕ್ಕೆ ನೆನ್ಪಿಟ್ಕೋತಾರೆ, ಎಲ್ಲರೂ ಕೆಟ್ಟದಕ್ಕೆ ನೆನ್ಪಿಟ್ಕೋತಾರೆ. ಇವ್ರು ಹಂಗೆ ಗಲಾಟೆ ಮಾಡ್ತಿದ್ರು, ಇವ್ರು ಹಿಂಗೆ ಇದು ಮಾಡ್ತಿದ್ರು ಅಂತ. ಸೊ ಐ ರಿಯಲಿ ಡೋಂಟ್ ಥಿಂಕ್ ಎನಿ ಒನ್ ಇಸ್ ಡಿಸರ್ವಿಂಗ್. ಹೇಳಲೇಬೇಕು ಅಂದರೆ ಐ ಡೋಂಟ್ ನೋ, ಐ ಫೀಲ್ ತನಿಷಾ ಇಸ್ ಓಕೆ. ತನಿಷಾ ಬೆಟರ್ ಅನಿಸ್ತಾಳೆ ಅಷ್ಟೇ. ಈ ವಾರ ಕ್ಯಾಪ್ಟನ್ಸಿ ಆದ್ರು ಅವರು. ಈ ವಾರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಓಕೆ, ಬೆಟರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವ್ನ ಹಳೆ ಕತೆಗಳೆಲ್ಲ ಇವಾಗ ಒಂದು ಚೆನ್ನಾಗಿದ್ದಾನೆ. ನಾನು ಪ್ಲಸ್ ಇಲ್ಲ, ಬಟ್ ಇವಾಗ ಅಲ್ಲಿದ್ದ ಬೇಜಾರು ಅನ್ಸುತ್ತೆ. ಬಟ್ ಒಂದು ಹಳೇದೆಲ್ಲ ನೋಡಿದಾಗ ಅವ್ನು ತುಂಬ ಯಾಮಾರಿಸಿದ್ದಾನೆ, ಅದೆಲ್ಲ ಇದೆ, ಅವೆಲ್ಲ ಮರಿಬಾರ್ದು. ಅದೆಲ್ಲ ತಲೆಯಲ್ಲಿ ಅವ್ನು ತುಂಬ ಮೈಂಡ್ ಗೇಮ್ ಆಡ್ತಾ ಇದ್ದಾನೆ. ಐ ಡೋಂಟ್ ನೋ, ಗೆಲ್ಲೋ ಕಂಟೆಸ್ಟೆಂಟ್ ಅಂತಲ್ಲ, ಒಂದು ಆಟ ಆಡಿದ್ದು ನೆನಪಿಲ್ಲ ಅವನು, ಒಂದು ಏನೋ ಮಾಡಿದ್ದು, ಬರೀ ಸಿಂಪತಿಯಿಂದ ಓಡ್ತಾ ಇದ್ದಾನೆ ಇಷ್ಟು ದಿನ. ಅದು ತುಂಬ ಲಾಂಗ್ ಇದು ಆ ಸಿಂಪತಿಯನ್ನು ಗೆಲ್ಲಿಸುತ್ತೆ ಅಂತ ಅನಿಸಲ್ಲ ನನಗೆ. ಈಗಾಗಲೇ ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ, ಡ್ರೋನ್ ಪ್ರತಾಪ್ ವಿನ್ ಆಗ್ತಾನೆ ಅನ್ನೋದು ಚಾನ್ಸೇ ಇಲ್ಲ ಸರ್. ನನ್ನ ಪ್ರಕಾರ ಆಗಲ್ಲ. ಸಿಂಪತಿ ಇರೋ 1 ಲೆವೆಲ್ವರೆಗೂ ಹೋಗ್ಬೋದು. ಫೈನಲಲ್ಲಿ ಬಂದಾಗ ಆ ಸಿಂಪತಿ ಆಟ ನಡೆದ್ರೆ ಗೆಲ್ಬೋದು ಅವನು. ಜನ ಸ್ವಲ್ಪ ತಲೆ ಉಪಯೋಗಿಸಿ ಆಡ್ಸಿದ್ರೆ, ಅದೇ ಆಸ್ ಎ ಟೋಲ್ಡ್ ಯು, ತುಂಬ ಹೆವಿ ಕಾಂಪಿಟೇಷನ್ ಯಾರೂ ಇಲ್ಲ, ಎಲ್ಲರೂ ಅವ್ರವ್ರದ್ದು ಆಟಗಳು ಆಡ್ತಾ ಇದ್ದಾರೆ. ಸೊ ಆ ಥರ ನೋಡಿದಾಗ ಚಾನ್ಸ್ ಇರ್ಬೋದು, ಬಟ್ ಡಿಸರ್ವಿಂಗ್ ಅಂತೂ ಅಲ್ಲ ಅವ್ನಿಗೆ. ಡ್ರೋನ್ ಪ್ರತಾಪ್ ಬಿಟ್ಟರೆ ಇನ್ನೊಬ್ರು ಯಾರು ಫೈನಲ್ ವಿನ್ ಆಗೋರು ಅಂದ್ರೆ? ಕಾರ್ತಿಕ್ ಸ್ವಲ್ಪ ಆಟಗಳು ಚೆನ್ನಾಗಿ ಆಡ್ತಾನೆ, ಕಾರ್ತಿಕ್ ಸ್ವಲ್ಪ ಗೆಲ್ಬೋದು. ವಿನಯ್ ಆ್ಯಕ್ಚುಲಿ ಚೆನ್ನಾಗಿ ಅನ್ನಿಸ್ತಾನೆ, ಬಟ್ ಒಂದೊಂದ್ಸತಿ ತುಂಬ ಎಕ್ಸ್ಟ್ರೀಮ್ ಆಗ್ಬಿಟ್ಟು ಅವ್ನು ಇಮೇಜ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಅದ್ಬಿಟ್ಟು ಇಲ್ಲ, ಒಂದು ಸ್ವಲ್ಪ ಇಫ್ ಈ ವಾಸ್ ಲಿಟಲ್ ಟ್ರ್ಯಾಕಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಈಗ ಆ್ಯಕ್ಚುಲಿ ಎಲ್ಲರೂ ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿದ್ದೆ ಇದು ವೆರಿ ವಿನ್ನಿಂಗ್ ಕಂಟೆಸ್ಟ್, ಫೈನಲ್ವರೆಗೂ ಹೋಗ್ತಾರೆ ಅಂತ. ಬಟ್ ಒಂದು ಮಧ್ಯ ಒಂದು 2-3 ಸೀಸನ್ ಇದಾಗಿರೋದ್ರಿಂದ, ಬಟ್ ಅವ್ರ ಸ್ಟ್ರಾಟಜಿ ಚೆನ್ನಾಗಿದೆ. ಲೈಕ್ ಗುಂಪು ಮಾಡ್ಕೊಂಡು ಅವರವರಲ್ಲೇ ಕಳಿಸ್ಕೊಂಡು ಕೊನೆಗೆ ಅವರೊಬ್ಬರೇ ಉಳ್ಕೊತಾ ಇರೋದು ಸ್ಟ್ರಾಟಜಿಯಿಂದ ಆಟ ಆಡ್ತಾ ಇದ್ದಾರೆ. ಈ ಎಫರ್ಟಲ್ಲಿ ಅವ್ರಿಗೆದ್ರು ಐ ಫೀಲ್ ಇಟ್ಸ್ ಫೈನ್. ಈ ವಾಟ್ ಎವರ್ ಅವ್ರು ಹೇಗಿದ್ದಾರೋ ಹಂಗೆ ತೋರಿಸ್ಕೊಂಡಿದ್ದಾರೆ, ಫೇಕ್ ಮಾಡ್ತಿಲ್ಲ. ಆಮೇಲೆ ಪ್ರತಾಪ್ ಇಷ್ಟು ಇಲ್ಲಿ ಬಂದ್ಬಿಟ್ಟು ಪಾಪ ಅಂಡರ್ ಕಾನ್ಫಿಡೆಂಟ್ ಆಗಿ ತೋರಿಸ್ತಾ ಇದ್ದಾರೆ. ಬಟ್ ಆಚೆ ಕಡೆ ವಾಸ್ ವೆರಿ ಕಾನ್ಫಿಡೆಂಟ್. ಅಷ್ಟು ಜನ ಯಾಮಾರಿಸಿದ್ಯಾ ಅಂದ್ರೆ ನಾನು ಕಾನ್ಫಿಡೆನ್ಸ್ ಇರಲೇಬೇಕು. ಇಲ್ಲಿ ಬಂದ್ಬಿಟ್ಟು ನಾನು ಪಾಪದವನು ಅಂತ ಪೋರ್ಟ್ರೇ ಮಾಡ್ತಿರೋದು ಐ ಫೀಲ್ ದಟ್ ವೆರಿ ಎಲ್ಲ ಮೈಂಡ್. ಕರ್ನಾಟಕದ ಜನತೆಗೆ ಅವ್ರ ಫಾದರ್ ಸಾರಿ ಕೇಳಿದ್ರು, ಇವ್ರು ಕೇಳಲಿಲ್ಲ. ಇನ್ನು ಅವ್ರದ್ದು ಏನನ್ನೋದು ಇನ್ನೂ ಹೇಳ್ತಾನೆ ಇಲ್ಲ. ಹೌದು, ಅವ್ರು ಏನು ಹೇಳಿದ್ರೆ ಅರ್ಧಕರ ಸುಳ್ಳು ಹೇಳ್ತಾನಿಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಅಲ್ಲೇ ಹೇಳಿಸ್ಬಿಡ್ತಾನೆ. ಏನು ವಿಷಯ ಪೂರ್ತಿಯಾಗಿ ಹೇಳಲ್ಲ ಅವನು ಕರೆಕ್ಟಾಗಿ. ಇನ್ನು ಕ್ಲಾರಿಟಿ ಇಲ್ಲ. ಕಾಣಿಸೋಷ್ಟು ಜನಕ್ಕೆ ಪಾಪ ಅನಿಸ್ತಾ ಇದ್ದಾನೆ ಅವನು. ಮೇಲ್ಮೇಲೆ ಏನ್ ಕಾಣಿಸ್ತಾ ಇದೆ ಅದರಲ್ಲಿ ಪಾಪ ಅನಿಸ್ತಾ ಇದ್ದಾನೆ. ಡ್ರೋನ್ ಪ್ರತಾಪ್ ಅವರ ಪ್ರತಿಯೊಂದು ಎಪಿಸೋಡ್ ಪ್ರೋಮೋಗಳು ಎಮೋಷನಲ್ ಆಗಿರೋದು ಮಾತ್ರನೇ ಅವ್ರದ್ದು ಹೈಲೈಟ್ ಆಗಿರೋದು. ಗೇಮ್ಸ್ ಅಂತ ಬಂದ್ರೆ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಗೇಮ್ಸ್ ಅಂತ ಬಂದ ಆಡಿದಾಗ ನೆನಪೇ ಇಲ್ಲ. ಒಂದು ಆಟ ಆಡಿ ಯಾವುದೋ ಗೆದ್ದಿದ್ದಾನೆ, ಅವನು ಫುಲ್ ಹಾರ್ಡ್ ವರ್ಕ್ ಮಾಡಿ ಆಡಿದಾನೆ ನೆನಪೇ ಇಲ್ಲ. ಬರೀ ಅವ್ರ ಅಪ್ಪ ಅಮ್ಮ ಅಂತ ಮಾತಾಡ್ತಿಲ್ಲ ಅನ್ನೋದು ಬಂದ ಒಂದು ಪಾಯಿಂಟ್. ಅದ್ಮೇಲೆ ಎಮೋಷನಲ್ ಇದು ಮತ್ತೆಲ್ಲ ರೇಗಿಸ್ಬಿಟ್ರು ಅನ್ನೋದು ಬಂದ. ಒಂದು ಸ್ಟಾರ್ಟಿಂಗ್ 1-3 ವಾರ ಅದ್ರಲ್ಲಿ ತಳ್ದ, ಇನ್ನೊಬ್ರು ಬೈದ್ಬಿಟ್ರು ಅಂತ 1-2 ವಾರ ತಳ್ದ. ಸೊ ಹಿಂಗೆ ಒಂಥರ 3 ವರ್ಷ ನಮ್ಮಪ್ಪ ಮಾತಾಡಿಲ್ಲ ಅನ್ನೋದು ಇದರಿಂದ ಮಾಡ್ತೇನೆ. ಮೊನ್ನೆ ಅದೇ ಹೆವಿ TR ಕೂಡ ಬಂದಿದ್ದು, ಅವ್ರ ಅಪ್ಪ ಅಮ್ಮ ಮನೆಗೆ ಬಂದಿದ್ದು. ಸೊ ಆಕ್ಚುಲಿ ಸ್ವಲ್ಪ ಅವ್ನಿಗೆ ಹೋಲ್ಡ್ ಸಿಗ್ತದೆ, ಅವ್ರ ಅಪ್ಪ ಅಮ್ಮ ಬಂದಿದ್ದು. ಬೇರೆಯವ್ರದೆಲ್ಲ ಅದು ಹಾಗೆ ಅದೇ ಬರೀ ಎಮೋಷನಲ್ ಗೇಮ್ ಆಗ್ತಿದೆ ಹೊರತು ಡಿಸರ್ವಿಂಗ್ ತರ ಅನ್ಸಲ್ಲ. ಬಿಕಾಸ್ ಅವ್ನು ಯಾಮಾರಿಸಿರೋದು ಎಲ್ಲರಿಗೂ ಗೊತ್ತು. ಇದೇ ಕರ್ನಾಟಕದ ಜನಕ್ಕೆ ಯಾಮಾರಿಸಿದ ನಾವು ಇವತ್ತು ಏನು ಅವನು ಜನ ಹೊಗಳ್ತಾ ಇದ್ದಾರೆ. ಇದೇ ಜನಕ್ಕೆ ನಮ್ಮ ಹತ್ರ ಕಾಸಿಸ್ಕೊಳ್ದೇ ಇರ್ಬೋದು, ಬಟ್ ಏನೋ ಒಂದು ಮಾಡಿದಾನ, ಅದಕ್ಕೆ ಅಲ್ವಾ ಅವ್ನು ಅಷ್ಟೊಂದು ಇದಾಗಿತ್ತು. ಸಂಗೀತ ಅವ್ರ ಬಗ್ಗೆ ಏನಂತಾರೆ? ಡ್ರೋನ್ ಪ್ರತಾಪ್ ಅವ್ರ ಜೊತೆ ಕೂಡಿ ಅವ್ರನ್ನೂ ಒಳಗೆ ಶುರು ಮಾಡಿದ್ರು ಇತ್ತೀಚೆಗೆ ಬಹಳಷ್ಟು ಎಪಿಸೋಡ್ಗಳಲ್ಲಿ. ಶಿ ಈಸ್ ಆಲ್ಸೋ ವೆರಿ ಮ್ಯಾನಿಪುಲೇಟಿಂಗ್. ಅವಳು ಕೆಲಸ ಎಲ್ಲೆಲ್ಲ ಆಗಬೇಕು ಅಲ್ಲೆಲ್ಲ ಹೋಗ್ತಾಳ ಅವಳು. ಸೊ ಐ ಡೋಂಟ್ ಥಿಂಕ್ ಶಿ ಇಸ್ ಕೇಪಬಲ್ ಇದೆ. ಆ್ಯಕ್ಚುಲಿ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ನಂಗೆ ಆ್ಯಕ್ಚುಲಿ ಇಷ್ಟ ಆಗ್ತಿತ್ತು ಅವಳು ವಾಯ್ಸ್ ರೇಸ್ ಮಾಡಿದಾಗ. ನಾವು ಇವತ್ತಿನ ಕಾಲದ ಹುಡುಗಿ ಥರ ಅನಿಸ್ತಿತ್ತು, ತುಂಬ ಸ್ಟ್ರಾಂಗ್. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಹತ್ಕೊಂಡು ಕೂತ್ಕೊಳ್ಳಲ್ಲ. ಬಟ್ ಆ ಟೈಮಲ್ಲಿ ಹಂಗೆ ಇತ್ತು. ಇವಾಗ ಫುಲ್ಲು ಜನ ಯಾವಾಗ ಸ್ವಲ್ಪ ಅಗೇನ್ಸ್ಟ್ ಆದ್ರು ಅಂತ ಫುಲ್ ಸಿಂಪತಿ ಗೇಮ್ ಶುರು ಮಾಡ್ಕೊಂಡಿದ್ದಾಳೆ. ಹೊರಗಡೆ ಹೋಗಿ ಬಂದ ತಕ್ಷಣ ಈ ಸಿಂಪತಿ ಹೊರಗೆ ಆಗ್ತಾ ಇದೆ ಅನ್ನೋದು ಇಂಟು ಗೊತ್ತಾಯ್ತು. ಕಣ್ಣಿಂದೆಲ್ಲ ಹೋದ್ ಬಂದ್ಮೇಲೆ ಫುಲ್ ಇದೇ ಚೇಂಜ್ ಆಗೋಯ್ತು. ಆ ಕಾರ್ತಿಕ್ನ ಸಡನ್ ಆಗಿ ಬಿಟ್ಬಿಟ್ಲು. ಆ ಫ್ರೆಂಡ್ಶಿಪ್ ಅನ್ನೋದು ಇಷ್ಟಿನ ಫ್ರೆಂಡ್ಶಿಪ್ ಅನ್ನೋ ಇದ್ರಲ್ಲಿ ನಡೀತಿತ್ತು. ಈಗ ಫ್ರೆಂಡ್ಶಿಪ್ ಅನ್ನೋದೇ ಇಲ್ಲ ಇವಾಗ. ಸೊ ಐ ಡೋಂಟ್ ನೋ, I don't think she's. I would want a girl to win definitely. ಯಾಕಂದರೆ ಎವ್ರಿ ಸೀಸನ್ ಇದಾಗುತ್ತೆ. ಆ್ಯಕ್ಚುಲಿ ಇನಿಷಿಯಲಿ ಅಂದ್ಕೊಂಡೆ ಸಂಗೀತ ತನಿಷಾ ಎಲ್ಲ ಒಂದು ಒಳ್ಳೆ ಲೇಡಿ ಕಾಂಪಿಟೇಷನ್ ಕೊಡ್ತಾರೆ ಅಂತ.
ಬಟ್ ಇವಾಗ ಸ್ವಲ್ಪ ಅವಳು ತುಂಬ ಡಬಲ್ ಗೇಮ್ ಅನ್ಸುತ್ತೆ ನನಗೆ. ಐ ಡೋಂಟ್ ಪರ್ಸ್ನಲಿ ಲೈಕ್. ಫೈನಲ್ ಗೆಲ್ಲೋದು ಯಾರಂತೀರ? ನಿಜವಾಗ್ಲೂ ಯಾರೂ ಇಷ್ಟ ಆಗಲ್ಲ. ಪರ್ಸ್ನಲಿ ವಿನಯ್ ಆ್ಯಕ್ಚುಲಿ ಫೈನ್ ಅನಿಸ್ತಾ ಇದ್ದಾನೆ ಬರ್ತಾ ಪರವಾಗಿಲ್ಲ. ಅವ್ನು ಇರೋದಂಗೆ ಆಡ್ತಾ ಇದ್ದಾನೆ, ತುಂಬ ಫೇಕ್ ಮಾಡ್ತಿಲ್ಲ. ತನಿಷಾ ಗೆಲ್ಬೋದು ಅಂತ. ಈ ವಾರ ಕ್ಯಾಪ್ಟನ್ಸಿ ಆದ್ರೆ ಅವರು. ಹಾಂ ಹೌದು, ತನಿಷಾ ಚೆನ್ನಾಗೇ ಅನಿಸ್ತಾಳೆ, ಪರವಾಗಿಲ್ಲ. ನಂಗೆ ಎಲ್ಲೋಳು ಇರಿಟೇಟ್ ಆಗಿಲ್ಲ ಎಲ್ಲೂ ನೋಡಬೇಕಾದ್ರೆ. ಹಾಂ, ನನಗೆ ಆಸ್ ಅ ಕಂಟೆಸ್ಟೆಂಟ್ ಐ ವುಡ್ ವಾಂಟ್ ದಟ್. ನನಗೆ ಇರಿಟೇಟ್, ನಂಗೆ ವಿನಯ್ ಆಡೋದು ಇರಿಟೇಟ್ ಆಗ್ತಿತ್ತು, ಸಂಗೀತ ಆಡೋದು ಇರಿಟೇಟ್ ಆಗ್ತಿತ್ತು, ಮತ್ತು ಪ್ರತಾಪ್ ಒಂದ್ಸತಿ ಏನಪ್ಪ ಇಷ್ಟೊಂದು ಫೇಕ್ ಮಾಡ್ತಾನೆ ಅನಿಸ್ತಿತ್ತು. ಸೊ ನಾನು ನೋಡೋಳಿಗೆ ನನಗೆ ಆ ಥರ ಅನಿಸ್ಬಾರ್ದು. ತನಿಷಾ ಹಸ್ ಬೀನ್ ಲಿಟಲ್ ಒಂಥರ ನ್ಯೂಟ್ರಲ್ ಆಗಿದ್ದಾಳೆ ಅವಳು, ಎಲ್ಲೂ ತುಂಬ ಹಾರ್ಶು ಅನಿಸಿಲ್ಲ ಅಥವಾ ಎಲ್ಲೂ ತುಂಬ ಮಾತಾಡ್ತಾಳೆ. ಅವ್ರ ವಾಯ್ಸೇ ಇರೋದ್ರಿಂದ ಅಸಮರ್ಥರಾಗಿ ಸಮರ್ಥರಾಗೋ ರೇಂಜಿಗೆ. ಸೊ ಅದರಲ್ಲಿ ನಂಗೆ ತನಿಷಾ ಇಷ್ಟ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಇಸ್ ಫೈನ್. ಒಂದೆರಡು ಎಪಿಸೋಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಕೆಲವೊಂದು ಸತಿ ಅದನ್ನ ಟ್ರಾಲ್ಸಲ್ಲಿ ನೋಡ್ತೀನಿ, ಮೋರ್ ಬಯಾಸ್ ಟು ವಿನಯ್ ಅಂತ ಇದೆ, ಬಯಾಸ್ ಆಗಿದ್ದಾರೆ ಅಂತ ಕೆಲವು ಸತಿ ಅನಿಸುತ್ತೆ, ಕೇಳಬೇಕಿತ್ತು ಅಂತ. ಬಟ್ ನಂಗೆ ಸುದೀಪ್ ತುಂಬ ಇಷ್ಟ. ಸೊ ಅವ್ರೇನು ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ. ಅವರು ಜನದ ಮಾತು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಕೆಲವೊಂದು ಸತಿ ಕೆಲವೊಂದು ಹೇಳೋದು ಮಿಸ್ ಆಗ್ಬೋದು, ಬಟ್ ಹೇಳೋದನ್ನ ಸುದೀಪ್ ಹೇಳಿದಾಗ ನಾನೇ ಅನ್ಕೊಂತಿದ್ದೆ ಕರೆಕ್ಟಾಗಿ ಕೇಳಿದ್ದಾರೆ ಅಂತಲೂ ಅನಿಸುತ್ತೆ. ಸೊ ಸುದೀಪ್ ಇಸ್ ನನಗೆ ಐ ಪರ್ಸ್ನಲಿ ಲೈಕ್ ಹಿಮ್. ಸೊ ಈಸ್ ಫೈನ್. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತಾರೆ? ಯಾರು ಮನೆಗೆ ಹೋಗ್ತಾರೆ? ಸರಿ, ಚೆನ್ನಾಗಿ ಆಡ್ತಾ ಇದ್ದಾರೆ ನಾರ್ಮಲ್ ಆಗಿ. ಇಲ್ಲ ಸರ್, ಇದ್ದಾರೆ ಅಷ್ಟೇ ಅವರಲ್ಲಿ. ಏನು ಅವ್ರು ಹೋದ್ರೂ ಏನು ಡಿಫ್ರೆನ್ಸ್ ಆಗಲ್ಲ, ಅಲ್ಲಿ ಇದ್ರೂ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಆ ಥರ ಕ್ಯಾರೆಕ್ಟರ್. ಇಲ್ಲಿಯವರೆಗೂ ಫಸ್ಟ್ ಡೇ ಎಪಿಸೋಡಿಂದ ಇಲ್ಲಿಯವರೆಗೂ ಯಾರು ಬೆಟರ್ ಅಂತೀರ? ಉತ್ತಮರು ಅಂತಂದರೆ ಬೆಟರ್ ಆಡ್ಕೊಂಡು ಬಂದು ಆಟಗಳಲ್ಲಿ ವಿನಯ್ ಅಗ್ರೆಸಿವ್ ಆಗ್ತಾರೆ ಅನ್ನೋದು ಬಿಟ್ಟರೆ ಆಟ ಚೆನ್ನಾಗಿ ಆಡ್ತಾರೆ. ಕಾರ್ತಿಕ್ ಆಟ ಚೆನ್ನಾಗಿ ಆಡ್ತಾರೆ. ಮೈಕಲ್ ಸ್ಪೋರ್ಟ್ಸ್ ಅಂತ ಕನ್ನಡ ಪ್ರೇಮ ಮೈಕಲ್ ಚೆನ್ನಾಗಿ ಆಡ್ತಾರೆ. ಅವನನ್ನ ಅದೇ ಕನ್ನಡ ಅನ್ನೋದು ಸ್ವಲ್ಪ ಅದು ಆ್ಯಕ್ಚುಲಿ ಖುಷಿ ಆಗುತ್ತೆ ಅನ್ಸುತ್ತೆ. ಅವರಮ್ಮ ಕನ್ನಡದವರು, ಸೊ ಅದೇನು ದೊಡ್ಡ ವಿಷಯನೂ ಮಾಡಬಾರ್ದು ಅಂತ. ಮಿಕ್ಸ್ ಬ್ರೀಡ್. ಹಾಂ, ಸೊ ಅದು ಇದೆ. ಪರವಾಗಿಲ್ಲ ಆಟಗಳಲ್ಲಿ ಅವ್ರು ಪರವಾಗಿಲ್ಲ ಅನ್ಸುತ್ತೆ. ಈ ಸತಿ ಏನು ಗೊತ್ತಾ, ಲಾಸ್ಟ್ ಟೈಮ್ ಕೆಲವೊಂದು ಹುಡುಗಿರು ನೆನಪಿರೋದು ನನಗೆ. ದಿವ್ಯಾ ಸುರೇಶ್ ಆಟ ಆಡಕ್ಕೆ ಬಂದರೆ ಆಟ ಆಡ್ತಾರೆ ಅನಿಸ್ತಾ ಇದ್ರು ಹುಡುಗಿರು. ಟಾಸ್ಕ್ಗಳಲ್ಲಿ ಬಂದರೆ ನೆನಪಿರೋದು ಇನ್ವಾಲ್ವ್ಮೆಂಟ್. ಇವತ್ತು ಈ ಸತಿ ನಾನು ಒಬ್ಬರು ಆಟ ಆಡಿದ್ದೆ ನೆನಪಿಲ್ಲ. ಜಗಳನೇ ಮೊದಲು, ಬರೇ ಜಗಳ ಆಡಿದ ಅಷ್ಟೇ ನೆನಪಿರೋದು ಈ ಸೀಸನ್. ಆಟ ಅಂತ ಒಬ್ಬರು ನೋಡಿದ್ದೇ ಇಲ್ಲ ನನಗೆ. ಸಂಗೀತ ಅವರು ಯಾವಾಗಲೂ ಈ ಯಾರ್ಯಾರು ಹೈಲೈಟ್ ಇರ್ತಾರೆ ಅವ್ರ ಜೊತೆ ಜಗಳ ಆಡೋದು, ಅವ್ರ ಹತ್ರನೇ ಫೋಕಸ್ ತಗೊಳಕ್ಕೆ ಅವ್ರವ್ರ ಜೊತೆ ಸೇರ್ಕೋತಾರೆ ಅಂತ ಅನ್ಸುತ್ತೆ. ಆ ಫಸ್ಟ್ ಒಂದು ವೀಕ್ ಕಾರ್ತಿಕ್ ಗ್ರೂಪ್ನ ಬಿಟ್ಟು ವಿನಯ್ ಬಂದಾಗ ಇಟ್ ಲುಕ್ ತುಂಬಾ ಫೇಕ್. ಅವ್ರ ಬಗ್ಗೆನೇ ಇಲ್ಲೇ ಕಂಫರ್ಟ್ ಇದೆ ಅನ್ನೋ ಮಾತು ಬಹಳಷ್ಟು. ಪ್ರತಾಪ್ ಆಗ್ಲೇ ಮುಗೀತು, ಪ್ರತಾಪ್ ಅಪ್ಪ ಅಮ್ಮ ಬಂದ್ರು, ಮುಗಿಸ್ಬಿಟ್ಟಾಗ್ಲೇ ನಾನು ಅಕ್ಕ ಅಲ್ಲ ನಿಂತ ಅಮ್ಮ ಅಲ್ಲ ಹೋಗು ಅಂತ. ಸೊ ಆ ಟೈಮ್ ಯಾರ್ಯಾರು ಬೇಕೋ ಅಲ್ಲಲ್ಲಿ ಹೋಗ್ತಾಳೆ ಅಂತ ಅನಿಸ್ತಿದೆ. ಅದು ವಿನಯ್ ಜೊತೆ ಹೋದಾಗ ಕಂಫರ್ಟ್ ಅಂತ ಹೇಳ್ಬಿಟ್ರು, ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಜಗಳ ಮಾಡ್ಕೊಂಡ್ರು. ಸುದೀಪ್ ಸರ್ ಇದನ್ನ ಕ್ವಶನ್ ಮಾಡ್ತಾರಂತೀರಾ ಇವತ್ತಿನ ದಿನ? ಮಾಡ್ಬೋದು, ಯಾಕಂದ್ರೆ ಇವ್ರು ಚೇಂಜ್ ಬಕೆಟ್ಗೆ ಸ್ಟೇಟ್ಮೆಂಟ್, ಅದು ಕಾರ್ತಿಕ್ ಅವ್ರಿಗೆ ಬಕೆಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಯಾರ್ಯಾರ ಹತ್ರ ಹೋಗ್ತಾರೋ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡೇ ದೂರ ಹೋಗೋದು. ಇವ್ರು ಆ್ಯಕ್ಚುಲಿ ಮೇನ್ ಬಕೆಟ್ ಇದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಜಾಹ್ನವಿ. ಸೂಪರ್.